ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶನಿವಾರ ಆಗಿತ್ತು, ಹಾಗಾಗಿ ಆಂಜನೇಯ ಗುಡಿಗೆ ಹೋಗೋಣ ಅಂತ ಬೆಳಗ್ಗೆನೇ ಎಲ್ಲ ಕೆಲಸ ಮಾಡಿಕೊಂಡು ನಾವು ನಮ್ಮ ಹಸ್ಬೆಂಡು ನನ್ನ ಚಿಕ್ಕ ಮಗನಿಗೆ ರಜೆ ಎಲ್ಲ ಆಂಜನೇಯ ದೇವಸ್ಥಾನ ಅಂದರೆ ನಮ್ಮ ಮನೆ ನಿಯರಲ್ಲಿರೋ ಆಂಜನೇಯ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇಲ್ಲಿ ನೋಡಿ ಚೆನ್ನಾಗಿದೆ, ಎಂಟ್ರೆನ್ಸ್ ಎಲ್ಲ ಒಳಗಡೆ ಎಲ್ಲ ಏನು ಗಣಪತಿ ಇದೆ, ಚೆನ್ನಾಗಿದೆ. ಈ ಥರ ಒಳಗಡೆನೇ ಹಿಂಗೆ ಹೋಗೋದು. ಬಸವಣ್ಣ ಇದೆ, ಎಲ್ಲ ಕೈ ಮುಕ್ಕೊಂಡು ಹೋಗ್ತಾಯಿದ್ವಿ. ನನ್ನ ಮಗ ಅದ್ರ ಜೊತೆ ಆಟ ಆಡ್ಕೊತ ಹೋಗ್ತಾ ಇದ್ದಾನೆ. ಅಂದರೆ ಶನಿವಾರ ಆಂಜನೇಯ ಚೆನ್ನಾಗಿ ಎಲೆಯಲ್ಲಿ ಅಲಂಕಾರ ಮಾಡಿದ್ರು. ಇಲ್ಲೆಲ್ಲ ಹೋಗಿ ಕಾಯಿ ಎಲ್ಲ ಒರೆಸ್ಕೊಂಡ್ಬಿಟ್ಟು ನಮಸ್ಕಾರ ಎಲ್ಲ ಮಾಡಿಕೊಂಡು ಬಂದ್ವಿ. ನನ್ನ ಮಗ ಬಂದ್ಬಿಟ್ಟು ಇಲ್ಲಿ ನಾನು ಅದು ಇದು ಅಂತ ಹೇಳ್ತಾ ಕೂತಿದ್ದಾನೆ. ಹೊರಗೆ ಬಂದು ಎಲ್ಲ ಪೂಜೆ ಗೀಜೆ ಮುಗಿಸ್ಕೊಂಡು ಬಂದ್ವಿ. ಮನೆಗೆ ಬಂದು ತಿನ್ನೋಣ, ತಿಂದು ಹೋಗಿರಲಿಲ್ಲ. ನಾ ಉಪ್ಪಿಟ್ಟು ಮಾಡಿದ್ದೆ, ತಿನ್ನೋಣ ಬಾರೋ ಅಂದರೆ ಅವನು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಅಮ್ಮ, ಅದಕ್ಕೆ ತಿಂದ್ಬಿಟ್ಟು ಹೋಗೋಣ ಅಂತ ಕರಿತಾ ಇದ್ದೀನಿ. ನೋಡಿಲ್ಲಿ ಟಿ ವಿ ಕೊಟ್ಟರೆ ತಿಂತಾನೆ, ಇಲ್ಲ ಅಂದರೆ ತಿನ್ನೋದಿಲ್ಲ. ಹಾಗೂ ಹೀಗೂ ಮಾಡಿ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಮತ್ತೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಯಾಕೆ ಹೇಳ್ತಿದ್ದಾನೆ ಅಂತ ಹೇಳಿಬಿಟ್ಟು ಮತ್ತೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಹೋಗ್ಬಿಟ್ಟು ಅಲ್ಲಿ ತುಂಬ ದಿನ ಆಗಿತ್ತು ಬಂದಿರಲಿಲ್ಲ. ಅವಾಗೆಲ್ಲ ಬರ್ತಾಯಿದ್ವಿ, ಅವಾಗೆ ಅದಕ್ಕೆ ಕಾಯಿ ಓಡಿಸೋಣ ಅಂತ ಹೇಳಿಬಿಟ್ಟು ಕಾಯಿ ಹೊಡಿತಾಯಿದ್ವಿ. ಇಲ್ಲೇ ಹೊರಗಡೆ ಓಡ್ಕೊಂಡು ಹೋಗ್ತಿದ್ದಕ್ಕೆ ಇಲ್ಲೆಲ್ಲ ನೋಡಿ, ಇಲ್ಲಿ ನೀರಲ್ಲಿ ಆಟ ಆಡ್ತಾ ಇದ್ದಾನೆ. ನೀರು ತೊಳ್ಕೊಳ್ಳೋ ಕಾಲು ಅಂತ ಹೇಳಿಬಿಟ್ರೆ ಕಾಯಿ ನಮ್ಮ ಮನೆಯವ್ರು ಹೊಡಿತಾ ಇದ್ದಾರೆ. ಬಾಳೆಹಣ್ಣು ತೊಗೊಂಡಿರಲಿಲ್ಲ, ಇಲ್ಲೇ ಸಿಗುತ್ತೆ ಅಂತ ಹೇಳಿಬಿಟ್ಟು ಕಾಯಿ ಇತ್ತು. ಹಾಗಾಗಿ ಕಾಯಿ ಹೊಡ್ಕೊಂಡ್ರು. ಎದುರುಗಡೆ ಒಂದು ಅಂಗಡಿ ಇತ್ತು, ಬಾಳೆಹಣ್ಣು ತೊಗೊಳೋಣ, ಕಾಯಿ ಊದುಬತ್ತಿ ಎಲ್ಲ ತೊಗೊಂಬಂದಿದ್ವಿ. ಇಲ್ಲೇ ನಮ್ಮ ಮನೆಯವ್ರು ಬಾಳೆಹಣ್ಣು ತೊಗೊಳೋಣ ಅಂತ ಅಂಗಡಿಗೆ ಬಂದರು. ಬಾಳೆಹಣ್ಣೆಲ್ಲ ತೊಗೊಂಡ್ಬಿಟ್ಟು ಒಳಗೆ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಚೀಟಿ ಮಾಡಿಸಿದ್ವಿ. ಈ ಬತ್ತಿ ಇತ್ತು ನೋಡಿ, ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಈ ಬತ್ತಿ ಇಟ್ಟಿರ್ತಾರೆ ಮುಂದೆ. ಈ ಬತ್ತಿ ಹಚ್ಕೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಅಲ್ಲೇ ಎಲ್ಲ ಊಟ ಗೀಟ ಕೊಡ್ತಾರೆ. ಅದೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಊಟ ಗೀಟ ಮಾಡಿಕೊಂಡು ಬಂದ್ವಿ. ಬಂದ ತಕ್ಷಣ ನಮ್ಮ ದೊಡ್ಡೊಂದು ಸ್ಕೂಲ್ ಇತ್ತು, ಕರ್ಕೊಂಬರ್ಬೇಕಾದ್ರೆ ಪಪ್ಪಾಯ ತೊಗೊಂಬಂದಿದ್ದಾರೆ ನೋಡಿ. ಹೆಚ್ಚು ಏನಾದರೂ ಒಂದು ತರ್ತಿರ್ತಾರೆ ಸ್ಕೂಲಿಗೆ ಕರ್ಕೊಂಡು ಹೋದರೆ. ಅದಕ್ಕೆಲ್ಲ ಇವತ್ತು ಪಪ್ಪಾಯ ಹೆಚ್ಚಿಕೊಡು ಅಂತ ಹೇಳಿ ನೋಡಿ ಇಲ್ಲಿ ಹೆಚ್ತಾ ಇದ್ದಾರೆ ಅವರೇನ. ಅದಕ್ಕೆ ನಾವು ಜ್ಯೂಸ್ ಮಾಡಿಕೊಡಿ ಅಂತಿದ್ವಿ. ಇಲ್ಲ ಅದನ್ನೇ ಪೀಸ್ ಮಾಡ್ತಾಯಿದ್ದೆ ನೋಡಿ. ಹ್ಯಾಪಿ ಬರ್ಡೇ ಟು ಅಂತ ಹೇಳಿ 3 ಜನ ಇಟ್ಕೊಂಡು ಅದನ್ನು ಕಟ್ ಮಾಡ್ತಾಯಿದ್ದಾರೆ. ಕಟ್ ಮಾಡಿದರು ನೋಡಿ, ಇಲ್ಲೆಲ್ಲ ಓಪನ್ ಮಾಡ್ತಿದ್ದಾರೆ. ನಮ್ಮನು ಸಾಕು ಬನ್ನಿ ಕಟ್ ಮಾಡೋಣ ಅಂತ ನೋಡಿಲ್ಲ, ಅದನ್ನೇ ಕಟ್ ಮಾಡೋಕ್ಕೆ ಎಷ್ಟು ಒದ್ದಾಡ್ತಿದ್ದಾರೆ ಎಲ್ಲರೂ ಸೇರಿಕೊಂಡು. ಒಬ್ಬೊಬ್ಬರೇ ಕಟ್ ಮಾಡ್ತೀನಿ, ನಾನು ಮಾಡ್ತೀನಿ ಅಂತ ಯಾವ ಸೀಡ್ಸ್ ಅದ ಯಾರಂದ್ರೆ ತಿನ್ಬೇಕು ಅಂತ ಮಾಡಿ ಇಟ್ಟಿದ್ರು. ನಾನು ಒಂದು ಪೀಸ್ ತೊಗೊಂಡು ತಿಂದೆ. ನಾನೇನು ಅಷ್ಟೊಂದು ತಿನ್ನಲ್ಲ, ಮಕ್ಕಳೇ ತಿಂತಾರೆ. ತಿಂದ್ಬಿಟ್ಟು ಇವತ್ತು 1ನೇ ತಾರೀಕು ಆಗಿರೋದ್ರಿಂದ ರೇಷನ್ ತರೋಣ ಅಂತ ಟಿ ಮಾರ್ಟಿಗೆ ಹೊರಟಿದ್ದೆ. ಇವತ್ತಿನ ಲಾಗ್ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.